ಈಗ ಟೈಮ್ ಬಂದ 5:15 ಆಗಿದೆ. ನಾವೀಗ ವಾಕಿಂಗ್ ಹೋಗ್ತಾ ಇದ್ದೀವಿ. ಬೆಳಿಗ್ಗೆ 5:15 ಆಗಿರೋದ್ರಿಂದ ಇಷ್ಟು ತಂಪಾಗಿದೆ. ಇನ್ನೂ ಫುಲ್ ಕತ್ಲೆನೇ ಇತ್ತು. ನಾನು ಮತ್ತು ನಮ್ಮ ಮನೆಯವರು ವಾಕ್ ಬಂದ್ವಿ. ಹಾಗೆ ವಿಡಿಯೋ ಮಾಡ್ಕೊತಾ ಹೋಗ್ತಾ ಇದ್ವಿ. ಎಷ್ಟು ಕತ್ಲೆ ಇದೆ. ಯಾರು ಓಡಾಡ್ತಾ ಇರಲಿಲ್ಲ. ವಾತಾವರಣ ತುಂಬ ಚೆನ್ನಾಗಿತ್ತು. ನಾವು ಡೈಲಿ ಇಲ್ಲಿ ಮಾರಮ್ಮನ ದೇವಸ್ಥಾನ, ನಮ್ಮ ಮಧುಗಿರಿ ಮಾರಮ್ಮನ ದಂಡಿ ಮಾರಮ್ಮನ ದೇವಸ್ಥಾನ ಇದೆ. ನಾವು ಅಲ್ಲಿವರೆಗೂ ಬಂದು ಮತ್ತೆ ವಾಪಸ್ ಹೊರಡ್ತೀವಿ. ಮಾರಮ್ಮನ ವಿಡಿಯೋ ಸಹ ಮಾಡಿದ್ದೀನಿ ನಾನು. ದೇವಸ್ಥಾನಕ್ಕೆ ಬಂದಿದ್ದು ಇನ್ನೂ ಬಾಗಿಲೆಲ್ಲ ಓಪನ್ ಮಾಡಿರಲಿಲ್ಲ ಅವರು. ಹಾಗೆ ಸುತ್ತಲೂ ಒಂದು ವಿಡಿಯೋ ಮಾಡಿಕೊಂಡು ನಿಮಗೂ ಕೂಡ ತೋರಿಸೋಣ ಅಂತೇಳ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿದ್ವಿ. ಕೈ ಮುಗಿದ್ಬಿಟ್ಟು ಬಂದ್ವಿ. ಮತ್ತು ನಾನು ಬಂದು ಕಾಫಿ ಮಾಡಿಬಿಟ್ಟು ಇಬ್ಬರಿಗೂ ಕಾಫಿ ಕುಡಿದ್ವಿ. ನೆನ್ನೆನೇ ರುಬ್ಬಿಟ್ಕೊಂಡಿದ್ವಿ ನಾವು. ಅಕ್ಕಿ ಮತ್ತು ಉದ್ದಿನಬೇಳೆ, ಕಡಲೆಬೇಳೆ, ಮೆಂತ್ಯ, ಅವಲಕ್ಕಿ ಹಾಕಿ ನೆನೆಸಿ ಒಂದು 5 hours ಆಮೇಲೆ ರುಬ್ಬಿಟ್ಕೊಂಡಿದ್ವಿ. ನಾನಿಲ್ಲಿ ಬಾಣಲಿಯಲ್ಲಿ ಎಣ್ಣೆ ಹಾಕಿದ್ದೀನಿ ಮತ್ತು ಆಲೂಗೆಡ್ಡೆ ಪಲ್ಯ ಮಾಡೋದಕ್ಕೆ ಅಂತೇಳ್ಬಿಟ್ಟು. ಸಾಸಿವೆ ಎಲ್ಲ ಸಿಡಿಲಿ ಅಂತೇಳ್ಬಿಟ್ಟು ಸಾಸಿವೆ ಹಾಕಿದ್ದೀನಿ ಮತ್ತು ಕರಿಬೇವು, ಕಡಲೆಬೇಳೆ ಹಾಕಿ ಫ್ರೈ ಮಾಡ್ತೀನಿ ಸ್ವಲ್ಪ ಹೊತ್ತು. ಹಸಿಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ಈರುಳ್ಳಿ ಹಾಕಿ ನಾನು ಫ್ರೈ ಮಾಡ್ತೀನಿ. ಅದಕ್ಕೆ ಅರಿಶಿನ ಮತ್ತು ಉಪ್ಪನ್ನು ಹಾಕ್ಬಿಟ್ಟು ಬೇಗ ಈರುಳ್ಳಿ ಬೇಯಲಿ ಅಂತೇಳ್ಬಿಟ್ಟು ಮಾಡಿಬಿಡ್ತೀನಿ. ಆಲೂಗೆಡ್ಡೆ ಹಾಕ್ಬಿಟ್ಟೆ. ನನಗೆ ಟೈಮ್ ಇರಲಿಲ್ಲ, ಅದಕ್ಕೆ ನಾನು ಅಷ್ಟು ವೀಡಿಯೋ ಮಾಡಿಲ್ಲ. ಆಲೂಗೆಡ್ಡೆ ಹಾಕ್ಬಿಟ್ಟು ಕಾಯಿ ಮತ್ತು ಕೊತ್ತಂಬರಿ ಹಾಕಿ ಎಲ್ಲ ಮಿಕ್ಸ್ ಮಾಡಿ ಎತ್ತಿಟ್ಕೊಂಡೆ. ಮತ್ತು ನಾನು ಇಲ್ಲಿ ದೋಸೆಯನ್ನು ಹಾಕ್ತಾಯಿದ್ದೀನಿ. ದೋಸೆನೂ ತುಂಬ ಚೆನ್ನಾಗಿ ಬಂದಿತ್ತು. ನಾನು ವೀಡಿಯೋನ ಇದು ನೆನ್ನೆ ವೀಡಿಯೋ, ಆದರೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕಾಗಿರಲಿಲ್ಲ. ನಾನು ಇವತ್ತು ಮಾಡ್ತಾಯಿದ್ದೀನಿ. ದೋಸೆನೂ ಚೆನ್ನಾಗಿ ಬಂದಿತ್ತು. ಹಿಟ್ಟಿನ ಹುಳಿ ಏನು ಬಂದೇ ಇರಲಿಲ್ಲ. ಎಷ್ಟು ಚೆನ್ನಾಗಿ ಬಂದಿತ್ತು. ತುಂಬ ಚೆನ್ನಾಗಿ ಬಂದಿತ್ತು ದೋಸೆ. ಮಸಾಲೆ ದೋಸೆ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ, ಎಲ್ಲರಿಗೂ ಇಷ್ಟನೇ. ತುಂಬ ಚೆನ್ನಾಗಿ ಬಂದಿತ್ತು ದೋಸೆನೂ. ನಾನು ದೋಸೆನೂ ಮಾಡಿ ಮತ್ತು ಇವತ್ತು ಹೊಲ್ದ ಹತ್ರ ಬೇರೆ ಹೋಗಬೇಕಾಗಿತ್ತು. ಅದಕ್ಕೆ ನಾನು ಅಷ್ಟು ಬೇಗ ಮಾಡಿಬಿಡ್ತು. ದೋಸೆ ಎಲ್ಲ ಪಲ್ಯ ಮತ್ತು ಚಟ್ನಿ ವೀಡಿಯೋ ನಾನು ಮಾಡಿಲ್ಲ. ಹಾಗೆ ನನ್ನ ವೀಡಿಯೋನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವೀಡಿಯೋಗೆ ಒಂದು ಲೈಕ್ ಕೊಡಿ. ಆದಷ್ಟು ವೀಡಿಯೋನ ಕೊನೆವರೆಗೂ ನೋಡಿ. ಈ ಥರ ಪಲ್ಯ ಮಧ್ಯದಲ್ಲಿ ಹಾಕ್ಬಿಟ್ಟು ಹೋಟೆಲ್ಸ್ ರೀತಿಲಿ ಮಕ್ಕಳಿಗೆ ಹಿಂಗೆ ರೋಲ್ ಮಾಡಿಬಿಟ್ಟು ಕೊಟ್ಟರೆ ಎಷ್ಟು ಚೆನ್ನಾಗಿ ಅವರು ಖುಷಿ ಪಡ್ತಾರೆ ಅಲ್ವಾ. ತುಂಬ ಚೆನ್ನಾಗಿರುತ್ತೆ. ನಮ್ಮ ಅಕ್ಕನ ಮಕ್ಕಳು ಬಂದರೆ ಈ ಥರ ಮಾಡ್ತೀನಿ. ಆದರೆ ಇಲ್ಲ ಅಂದರೆ ಈ ಥರ ಏನು ಮಾಡೋಕ್ಕೋಗಲ್ಲ. ನಾನು ವೀಡಿಯೋಗೋಸ್ಕರ ಹಿಂಗೆ ಮಾಡಿರೋದು. ನೋಡಿ, ಚೆನ್ನಾಗಿತ್ತು ದೋಸೆ ಮತ್ತು ಪಲ್ಯ ಚಟ್ನಿ. ಇವ್ರು ಕುಂಬಳಕಾಯಿ ಕಿತ್ಬಿಟ್ಟಿದ್ರು. ನಾನು ಹೋಗಿರಲಿಲ್ಲ ಹೊಲ್ದ ಹತ್ರ, ಅದಕ್ಕೆ ಅದನ್ನು ವೀಡಿಯೋ ಮಾಡಿಕೊಂಡೆ. ಇದಕ್ಕಿಂತ ಜಾಸ್ತಿನೇ ಬಿಟ್ಟಿತ್ತು. ಮುಂಚೆ ಎಲ್ಲ ನಾವು ಕಿತ್ತಿದ್ದೀವಿ ಎಲ್ಲ. ಹಾಗೆ ಬದನೆಕಾಯಿ ಅಂತೂ ಇಷ್ಟು ಸಿಕ್ಬಿಟ್ಟಿತ್ತು. ಹಾಕೋದ್ವಿ. ಮತ್ತು ಪಡ್ಡುದು ತವ ತಗೊಬರೋಣ ಅಂತ ಹೇಳ್ಬಿಟ್ಟು ನಾವು ಮಾರ್ಕೆಟ್ಗೆ ಹೋಗಿದ್ವಿ. ನಿನ್ನೆ ಮಧುಗಿರಿ ಸಂತೆ ಇದ್ದಿದ್ದರಿಂದ ನಾವು ಬರೋದು ಲೇಟ್ ಆಗಿಬಿಟ್ಟಿತ್ತು ನಾವು ಹೊಲದ್ರಿಂದ. ಹೋಗಿದ್ವಿ ತೊಗೊಂಬರೋಣ ಅಂತ ಹೇಳ್ಬಿಟ್ಟು ಎಲ್ಲೂ ಸಿಗಲಿಲ್ಲ. ಅದು ಯಾವುದೋ 2 ತೋರಿಸಿದ್ರು, ಅದು ನಮ್ಗೆ ಇಷ್ಟನೂ ಆಗಲಿಲ್ಲ. ಹೋದ್ವಿ, ಎಲ್ಲ ಕಡೆ ನೋಡಿದ್ವಿ, ಗಾಡೀಲಿ ಹೋಗ್ತಾನೆ ನೋಡಿದ್ವಿ, ಎಲ್ಲೂ ಸಿಗಲಿಲ್ಲ. ಮತ್ತು ಅಲ್ಲೆಲ್ಲ ಒಂದು ಕಡೆ ಇಟ್ಕೊಂಡವ್ರೆ ಅಂತ ಹೇಳ್ಬಿಟ್ಟು ಹೋದರೆ ಅಲ್ಲಿ ಇಷ್ಟ ಆಗಲಿಲ್ಲ ನಮಗೆ. 2 ಇದೆ ಅಂತ ತೋರಿಸಿದ್ರು,
ಎರಡೂ ಇಷ್ಟ ಆಗಲಿಲ್ಲ. ಅವ್ರ ಹತ್ರ ಇದ್ದಿದ್ದೆ 2 ಪೀಸು ಅಂತ ತೋರಿಸಿದ್ರು. ಏನೋ ಎರ್ಕುದ್ ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ರು, ಮತ್ತು ಕಬ್ಬಿಣದ್ದು ಅಂತ ಹೇಳ್ತಿದ್ರು. ಅದರಲ್ಲಿ ಯಾವುದೂ ಇಷ್ಟ ಆಗಲಿಲ್ಲ ಅಂತ ನಾವು ವಾಪಸ್ ಬಂದ್ವಿ. ಮನೆ ಹತ್ರ ಕೋತಿಗಳು ಬಂದಿದ್ವು, ಅದನ್ನು ವೀಡಿಯೋ ಮಾಡಿದ್ದೆ ನಾನು. ನೋಡಿ ಬಿಸಿಲಿಗೆ ಬಂದುಬಿಟ್ಟಿದ್ದೆ ಅವಾಗೂ. ಮನೆ ಹತ್ರ ಬಂದಮೇಲೆ ಏನಾದರೂ ಕೊಡೋವರೆಗೂ ಇಸ್ಕೊಳ್ಳೋವರೆಗೂ ಹೋಗೋದಿಲ್ಲ. ಏನಾದರೂ ಕೊಟ್ಟರೆ ಹೋಗೋದು. ಒಂದೊಂದ್ಸರಿ ಮೇಲೇನೆ ಬಂದುಬಿಡ್ತವೆ. ಏನಾದರೂ ಅಂಗಡಿಗಳಿಗೆ ಹೋಗಿದಾಗ ತೊಗೊಂಡು ಬರೋಕ್ಕೆ ಹೋದರೆ ಮೇಲೇನೆ ಬಂದು ಏನಾದರೂ ಹಾಲು ಪ್ಯಾಕೆಟ್ ಆ ಥರದವೆಲ್ಲ ಕಿತ್ಕೊಂಡು ಹೋಗ್ಬಿಡ್ತಾವೆ. ಅದಕ್ಕೆ ಹುಷಾರಾಗಿ ಹೋಗ್ಬೇಕು, ಹೊರಗಡೆ ಇಲ್ಲದೆ ಇದ್ದಾಗ